ಸುಸ್ತಾಗ್ತಿದ್ಯಾ? ಪರವಾಗಿಲ್ಲ ಅತ್ತೆ. ಅಲ್ಲ, ನಾನು ಬರ್ತೀನಿ ಅಂತ ತಾನೇ ಹೇಳಿದ್ಲಿ ಇವಳು. ಬರಲ್ಲ ಅಂದಿದ್ರೆ ದತ್ತು ವಿಶ್ವಾಸ ಬಾಯ್ಬಿಟ್ಟು ಹೇಳ್ದ ಹಾಗೆ ಹೇಳ್ಬಿಡ್ಬೇಕಾಗಿತ್ತು. ಇತ್ತೀಚೆಗೆ ಈ ಮಲ್ಲಿ ಹೇಳೋದೊಂದು ಮಾಡೋದೊಂದು. ಅಣ್ಣ, ಪೂಜೆ ಬುಟ್ಟಿ ಕೊಡಿ. ಸ್ವಲ್ಪ ಬೇಗ ಕೊಡೋಣ, ತಡ ಆಗತ್ತೆ. ಕೊಟ್ಟೆ ಅಕ್ಕ. ಅತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮಲ್ಲಿ ಬರ್ತಾಳೆ. ಅವಳು ಕೆಲಸ ಮಾಡೋ ಮನೆಗಳಲ್ಲಿ ರಜಾ ಕೇಳಿದ್ರೆ ಇಲ್ಲ ಅನ್ನಲ್ಲ. ಏನೋ ತಡ ಆಗಿರುತ್ತೆ. ಅವಳು ಬರ್ದೇ ಇದ್ರು ನನ್ಗೇನು ತೊಂದ್ರೆ ಇಲ್ಲ ಪುಷ್ಪ. ಅವಳ ಕೆಲ್ಸ ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಅಲ್ಲ, ಅಷ್ಟೆಲ್ಲ ಒದ್ದಾಡ್ಕೊಂಡು ಬರೋ ಅಗತ್ಯ ಇದೆಯಾ? ನಾವಿಬ್ರೆ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಸಾಲ್ದೆ? ನಿಮ್ಮೇಲೆ ಪ್ರೀತಿ ಅತ್ತೆ. ಏನ್ ಪ್ರೀತಿನೋ ಏನೋ. ನೀನ್ ಇದು ಹಾಕೊಡಣ್ಣ. ಇತ್ತೀಚೆಗೆ ಅವಳು ಹೇಳಿದ ಮಾತು ಕೇಳಲ್ಲ, ಹೇಳಿದ ಸಮಯಕ್ಕೆ ಬರಲ್ಲ. ಯಾರತ್ತೆ ಹೇಳಿದ್ದು ಬರಲ್ಲ ಅಂತ? ನನ್ನ ನಾದ್ನಿ ಬೆಸ್ಟು ನೋಡಿ, ಬಂದೇ ಬಿಟ್ಲು. ಅಲ್ಲ, ಮೋಡ ಇಲ್ಲ, ಮಳೆ ಬರೋ ಮುನ್ಸೂಚನೆ ಇಲ್ಲ. ಇದ್ಯಾಕ್ ಛತ್ರಿ ತಂದಿದ್ಯಾ? ಹರ್ಕೆ ತೀರೋ ತನಕ ನನ್ನ ಅತ್ತಿಗೆ ಬಿಸ್ಲಲ್ಲೇ ನಿಂತಿರ್ಬೇಕಾ ಹೇಳಿ? ತಂಪಾಗಿರ್ಲಿ ಅಂತ ತಂದೆ. ನಿನ್ನಂತ ನಾದ್ನಿ ಎಲ್ಲ ಅತ್ತಿಗೆಯರ್ಗೂ ಸಿಗ್ಬೇಕು ನೋಡು. ಅದ್ ಸರಿ, ಬ್ಯಾಗ್ ಯಾಕೆ? ಪೂಜೆ ಸಾಮಗ್ರಿ ಎಲ್ಲ ತಗೊಂಡ್ವಿ, ನೀನು ತಂದ್ಯಾ? ತುಂಬಾ ಬಿಸ್ಲಿದ್ಯಲ್ಲ, ದೇವಸ್ಥಾನ ಅಂತ ನೀವಿಬ್ರು ಏನೂ ತಿಂದಿರಲ್ಲ, ಅದಕ್ಕೆ ಈ ಎಳ್ನೀರ್ ಕುಡಿದ್ಬಿಡಿ. ಈಗ ನನ್ಗೇನು ಬೇಡ. ಉಪವಾಸ ಅಂದ್ರೆ ಉಪವಾಸ. ಸೇವೆ ಮುಗಿಯೋವರೆಗೂ ನಾನೇನು ತಿನ್ನಲ್ಲ, ಏನು ಕುಡಿಯಲ್ಲ. ಎಷ್ಟಾಯ್ತಪ್ಪ? 100 ರೂಪಾಯಿ ಮೇಡಮ್. ಪುಷ್ಪ, ಇಷ್ಟೇ ಸಾಕಾ? ಬಳೆ ಬೇಡವಾ? ಈ ದೇವಸ್ಥಾನಕ್ಕೆ ಬಳೆ ಕಾಣಿಕೆ ಕೊಟ್ರೆ ಬೇಗ ಮದುವೆ ಆಗುತ್ತೆ. ಹೌದಾ? ಹಾಗಾದ್ರೆ ಕೊಡಿ. ನನ್ನ ನಾದ್ನಿಗೂ ಬೇಗ ಒಂದೊಳ್ಳೆ ರಾಜ್ಕುಮಾರ ಸಿಗ್ಲಿ. ಅದ್ಕೆ ಈಗಷ್ಟೇ ಸಿಕ್ರೆ ನಿಂತರನೇ ನಾದ್ನಿ ಸಿಗ್ಬೇಕು ಅಂತ ಹೊಗಳ್ತಾ ಇದ್ರಿ. ಆಗ್ಲೇ ನನ್ನ ಮದ್ವೆ ಮಾಡಿಸಿ ದೂರ ಕಳ್ಸೋ ಪ್ಲಾನಾ? ನೀನ್ ಯಾವ ಮನೇಲಿದ್ರು ನನ್ನ ನಾದ್ನಿನೇ ಕಣೆ. ನಿನಗ್ ಸಿಗೋ ಪ್ರೀತಿಯಿಂದ ನಾನು ಯಾವತ್ತೂ ದೂರ ಮಾಡಲ್ಲ. ನೀವಿದಿರಲ್ಲ ನನ್ನ ಪ್ರೀತಿ ಮಾಡಕ್ಕೆ, ನನಗಷ್ಟೇ ಸಾಕು. ನಿನ್ಗೆ ನನ್ಗಿಂತ ನಮ್ ಮನೆಯವ್ರಿಗಿಂತ ಜಾಸ್ತಿ ಪ್ರೀತಿ ಮಾಡೋ ಗಂಡ ಸಿಗ್ಬೇಕು. ಹಾಗಂತಾದ್ರೆ ನಾನ್ ಹರಕೆ ಕಟ್ಕೊಳಕ್ ರೆಡಿ. ಅದ್ಕೆ ಮೊದ್ಲು ಅಮ್ಮನ ಹರಕೆ ತೀರ್ಲಿ. ನೀವ್ ಇನ್ನೊಂದ್ 2 ಹರಕೆ ಹೊತ್ಕೋಬೇಡಿ, ತೀರ್ಸೋದಕ್ಕೆ ಕಷ್ಟ ಆಗುತ್ತೆ. ಪುಷ್ಪ, ತಡ ಆಗುತ್ತೆ, ಹೊರಡೋಣ. ನಿಂಗೆ ಇದೆಲ್ಲ ಬೇಕಾ? ಮನೇಲಿ ಅಷ್ಟೊಂದು ಜನ ಡ್ರೈವರ್ಗಳನ್ನ ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿರೋದು ಯಾಕೆ? ನೀನ್ ಡ್ರೈವ್ ಮಾಡಕ್ಕ? ಮನೆಯವರೆಲ್ಲ ಕೂರಿಸ್ಕೊಂಡು ಹರಟೆ ಹೊಡ್ಕೊಂಡು ಗಾಡಿ ಓಡಿಸ್ತಿದ್ರೆ ಎಷ್ಟು ಖುಷಿ ಆಗತ್ ಗೊತ್ತಾ? ನನ್ಗದಿಷ್ಟ. ಆಯ್ತು ಬಿಡಪ್ಪ, ಫ್ಯಾಮಿಲಿ ಮ್ಯಾನ್. ಸರಿ, ಪೂಜೆಗೆಲ್ಲ ರೆಡಿ ಇದೆಯಾ? ಜಯರಾಮ್ ಅಂಕಲ್ ಸೆಟ್ ಮಾಡಿ ಇಟ್ಟಿದಾರಂತೆ. ಓ ವಿರಾಜ್, ಏನ್ ಇಲ್ಲೇ ನಿಂತಿದ್ಯಾ? ನಿಂಗ ಸ್ಕೂಟಿ ಕಾಣಿಸ್ತಿದ್ಯಾ? ಯೆಲ್ಲೋ ಕಲರ್ದು ತಾನೆ? ನಾನೇನ್ ಕುರುಡನ? ನಂಗೂ ಕಾಣಿಸ್ತಿದೆ. ಅಂದ್ರೆ ಇದು ಕನ್ಸಲ್ಲ. ಅಂದ್ರೆ ನಿಂಗೆ ಕನ್ಸಲ್ಲೂ ಸ್ಕೂಟಿ ಬರಕ್ ಸ್ಟಾರ್ಟ್ ಆಗಿದೆಯಾ ಈಗ? ಇಲ್ಲಿ ನೋಡ. ಹೇ, ಇದು ಮಿಸ್ ಮೂಗುತಿ ಸ್ಕೂಟಿ ಅಲ್ವಾ?
ಇದು ಅದೇ ಸ್ಕೂಟಿ ಕಣ. ಮಿಸ್ ಮುಗುತಿ ಇಲ್ಲೇ ಇದ್ದಾಳೆ, ಅವಳು ನಂಗೆ ಸಿಕ್ಕೇ ಬಿಟ್ಲು. ನನ್ನ ದೇವನೇ ನನ್ನ ಪ್ರಾರ್ಥನೆ ವರವಾಗಿಸಿದೆ ಹೇಳದೇನೆ. ಮನ್ಸಿನ ತುಂಬಾ ಆತಂಕ ತುಂಬಿದ್ದೆ ಗುರುಗಳೇ. ನನ್ ಮಗನ್ಗೆ ಏನಾಗುತ್ತೋ ಅನ್ನೋ ಭಯ ನನ್ನನ್ನ ಕಾಡ್ತಾ ಇದೆ. ಆ ಭಯ ನನ್ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದೆ. ಅದಕ್ಕೆ ಅಲ್ವಾ ಹೆತ್ತವಳು ವಿಶೇಷ ಅನ್ನೋದು. ಮಕ್ಕಳಿಗೆ ಮಾತು ಬರೋದಕ್ಕಿಂತ ಮುಂಚೆ ಅವ್ರ ಮೌನನ ಅರ್ಥ ಮಾಡ್ಕೋತಾಳೆ. ಅದೇ ಮಕ್ಕಳಿಗೆ ಮಾತು ಬಂದ ಮೇಲೆ ಅವರು ಮಾತನಾಡದೆ ಮೌನವಾಗಿರೋದನ್ನೂ ಗಮನಿಸ್ತಾಳೆ. ಅಂದ್ರೆ ನನ್ ಈಗಿನ ಭಯ ನಿಜ ಆಗಿರ್ಬಹುದಾ? ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದಂಗೆ ಈ ಹುಡುಗನಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ಹೇಳಿದ್ರಲ್ವಾ? ಹೌದು ಗುರುಗಳೇ, ಹುಡುಗಿ ಹೆಸರು ರಮ್ಯಾ ಅಂತ. ವಿರಾಜ್ ಇಷ್ಟಪಟ್ಟ ಆರಿಸಿದ ಹುಡುಗಿನ? ನಮ್ಮನೇಲಿ ನಡೆಯೋದು ನಮ್ಮ ಅಮ್ಮನ ಇಷ್ಟ ಮಾತ್ರ. ಅವ್ರು ಓಕೆ ಅಂದ್ರು, ಅದಕ್ಕೆ ವಿರಾಜ್ ಕೂಡ ಓಕೆ ಅಂದ. ಗುರುಗಳೇ, ರಮ್ಯಾ ಜಾತಕನೂ ತಂದಿದ್ದೀನಿ. ಬೇಡ, ಅದರ ಅವಶ್ಯಕತೆ ಏನಿಲ್ಲ. ಯಾಕೆ? ಏನಾಯ್ತು ಗುರುಗಳೇ? ಓ, ನಮ್ಮಮ್ಮನ ಆಯ್ಕೆ ಅಲ್ವಾ, ಅದಕ್ಕೆ ನಿಮ್ಗೂ ಅದೇ ಫೈನಲ್ ಆಯ್ತಾ? ನಿಮ್ಮ ಅಮ್ಮ ಅಲ್ಲ, ವಿಧಿ ಅಡ್ಡ ಬಂದ್ರು ಸಹಿತ ವಿರಾಜ್ ತಾನು ಇಷ್ಟಪಟ್ಟವಳನ್ನೇ ಮದುವೆ ಆಗೋದು. ಬರೋಗ್ ಮಾಡ್ಸೋಣ. ಓ ಹೀರೋ, ಒಳ್ಳೆ ಯುದ್ಧ ಗೆದ್ದಂಗೆ ಆಡ್ತಿಯಲ್ಲ. ಸಿಕ್ಕಿರೋದು ಬರೀ ಸ್ಕೂಟಿ, ಅವಳಲ್ಲ. ಸ್ಕೂಟಿನೇ ಸಿಕ್ಕಿದೆ, ಅವಳು ಸಿಗದೆ ಇರ್ತಾಳ? ಸಿಕ್ಕೇ ಸಿಗ್ತಾಳೆ. ಬಾ ವಿರಾಜ್, ಅವಳು ಸಿಗ್ತಾಳ ಇಲ್ವಾ ಅನ್ನೋದಲ್ಲ ವಿಷಯ. ಅವಳ ವಿಷಯದಲ್ಲಿ ಎಷ್ಟು ಎಕ್ಸೈಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ ನಿಂಗೆ? ಯಾಕೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಮತ್ತೆ ಮತ್ತೆ ನೆನಪಿಸ್ತಾ ಇರ್ಬೇಕಾ? ವಿರಾಜನ ಮನೋಬಲ ಅಷ್ಟು ಗಟ್ಟಿಯಾಗಿದೆ. ಅವನ ಮನಸ್ಸು ಯಾವ ಹುಡುಗಿನ ಬಯಸುತ್ತೋ ಅದೇ ಹುಡುಗಿ ನಿಮ್ಮನೆ ಸೊಸೆ ಆಗ್ತಾಳೆ. ವಿರಾಜ್ ಮದುವೆ ವಿರಾಜ್ ಇಷ್ಟದಂತಾನೇ ನಡೆಯೋದು. ಯಾರ ಇಚ್ಛೆಯಿಂದ ಮದ್ವೆ ಆದ್ರೂ ಪರವಾಗಿಲ್ಲ ಗುರುಗಳೇ, ಅವನ್ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸಂತೋಷ ಅದು ಕೂಡ ಅಷ್ಟು ಸುಲಭ ಇಲ್ಲ ತಾಯಿ.